ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಯಶಸ್ವಿ. ಹೆಂಗದ್ರಿ ಎಲ್ಲರೂ ಆರಾಮದ್ರಿ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಕತ್ತೀನಿ. ಸೊ ಈಗ ಟೈಮ್ ಆಗೈತಿ 7:30. ನಾವು ಹೊಂಟೀವಿ ಈಗ ನಿಪ್ಪಾಣಿಗೆ. ಯಾಕೆ ಹೊಂಟೀವಿ ಏನು ಅಂತಕ್ಕಂಥ ಶೀತಲ್ ಹೇಳ್ತಾಳು, ಕೇಳೋಣ ಬರ್ರಿ ಶೀತಲ್. ರೆಡಿ ಅದಿ? ಹಾಂ ರೆಡಿ ಅದೇ ನೋಡ್ರಿ. ಮತ್ತು ಈಗ ನಾವು ನಿಪ್ಪಾಣಿಗೆ ಹೊಂಟೀವಿ. ಯಾಕಂತಕ್ಕಂಥದ್ದು ನಮ್ಮ ವ್ಯೂವರ್ಸ್ಗೆ ಹೇಳು. ಸೊ ಫ್ರೆಂಡ್ಸ್, ನಾವು ಇವತ್ತು ನಿಪ್ಪಾಣಿಗೆ ಹೊರಟಿದ್ದೀವಿ. ಟೈಮ್ ಇವಾಗ 7:30 ಆಗಿದೆ. ಯಾಕೆ ಹೊರಟಿದ್ದೀವಪ್ಪ ಅಂತಂದರೆ ನಿಪ್ಪಾಣಿಲಿ ಕೃಷಿ ಮೇಳ ಇದೆ. ಸೊ ಕೃಷಿ ಮೇಳನ ನೋಡ್ಕೊಂಡು ಬರೋಣ. ಏನೇನು ಬಂದಿದೆ, ಯಾವ ಥರ ಕೃಷಿ ಮೇಳ ಇರುತ್ತೆ. ನಾನಂತರೂ ಫಸ್ಟ್ ಟೈಮ್ ಹೋಗ್ತಾ ಇರೋದು, ಯಾವತ್ತೂ ನೋಡಿಲ್ಲ. ಹಾಗಾಗಿ ಯಾವ ಥರ ಕೃಷಿ ಮೇಳ ಇರುತ್ತೆ ಅನ್ನೋದನ್ನು ನೋಡೋಣ. ಹಾಗೆ ನಿಮ್ಮೊಟ್ಟಿಗೂ ಕೂಡ ಬ್ಲಾಗ್ನ ಶೇರ್ ಮಾಡ್ತಾ ಇರ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ನೋಡ್ತಾ ಇರಿ. ಎಸ್ ಹೋಗೋಣ. ಎಸ್ ನಡಿಲೆ ನಡಿ ಹೋಗೋಣ. ಸೊ ಫ್ರೆಂಡ್ಸ್, ನಮ್ಮ ನೈಟ್ ಜರ್ನಿ ಶುರು ಆಗಿದೆ. ನಮ್ಮ ಸಾಹೇಬರು ಗಾಡಿ ಹೊಡಿಯೋಕೆ ಶುರು ಮಾಡಿದ್ದಾರೆ. ಅಪ್ ಟು ನಿಪ್ಪಾಣಿ. ಇದೇನು ಲಾಂಗ್ ಡ್ರೈವ್ ಅಲ್ಲ. ಎಸ್, ಓನ್ಲಿ 20 ಕಿಲೋಮೀಟರ್ಸ್. ಹೀಗೆ ಹೋಗುತ್ತೆ, ಹೀಗೆ ಬರುತ್ತೆ. ಸೊ ಕೃಷಿ ಮೇಳದಾಗ ನೈಟ್ ಫಂಕ್ಷನ್ ಜಾಸ್ತಿ ಇದಾವೇನ್ರಿ? ಹೌದು, ನೈಟ್ ಲೈಟಿಂಗ್ ಎಲ್ಲ ಚಂದ ಐತದ. ಹೋಗಿ ಬಂದವ್ರಲ್ಲ ಹೇಳಿದ್ರು ನಾವು ಮ್ಯಾಕ್ ಟ್ರೈ ಮಾಡ್ಬಾರ್ದು. ನಮ್ಮ ವ್ಲಾಗ್ ಮೂಲಕ ನಮ್ಮ ವ್ಯೂವರ್ಸ್ಗೆಲ್ಲ ತೋರ್ಸೋದ ಹಂಗೈತಿ ಕೃಷಿ ಮೇಳ. ರೋಡ್ ಅಂತೂ ಮಸ್ತ್ ಐತಿ, ಏನೂ ಇಲ್ಲ, ಬೇಗ ಹೋಗ್ತೀವಿ ನಾವು. ಮತ್ರಿ ಏನು ಹೇಳಬೇಕು, R8 ಹೋಟೆಲ್ ಬಂತ್ರಪ್ಪ. ಸೊ ರಾತ್ರಿ ಊಟಕ್ಕೆ ಮನೆಗೆ ಹೋಗ್ಬೇಕ್ರಿ. ಮಮ್ಮಿ ನಾನ್ ವೆಜ್ ಮಾಡಿದಾಳ್ರಿ, ನಾ ಬಂದಾಗಿಂದ ಮಾಡಿಲ್ಲ ಅಂತ ಹೇಳಿ. ಖರೆ ನಮ್ಗೆ ಲೇಟ್ ಆಗ್ತದ್ರ ಬರಕ. ಲೇಟ್ ಆದ್ರೂ ಪರವಾಗಿಲ್ಲ, ಆಕಿ ಮಾಡಿದಾಳ ಅಂದ್ಮೇಲೆ ಅಲ್ಲೇ ಹೋಗಿ ಊಟ ಮಾಡೋಣ್ರಿ. ಟೈಮಿಗೆ ನೋಡ್ಕೊರಲ್ಲ. ನಮಗೆ ಏನ್ರ 11 ದಾಟಕೈತಂದ್ರ ಏನ್ರ ಬರತ್ ನಾವು ಆನ್ ದ ವೇ ತಿನ್ಕೊಂಬರೋನು. ಇಲ್ಲ ಆಯ್ತು ಅಲ್ಲೇ ಏನ್ರ ತಿನ್ನಾಕಿತ್ತ ತಿನ್ನೋನು. ಇಲ್ಲ ನಾವು ದೌಡ್ ಬಂದಿವ್ ಅಲ್ಲೇನ ಹಂಗ ಇಂಟ್ರೆಸ್ಟ್ ಇಲ್ಲ ಆಗಿತ್ತಂದ್ರ ದೌಡ್ ಬಂದ್ ಮನಿಗೆ ಬರೋನು ಊಟಕ್ಕ. ಇವಾಗ ಟೈಮ್ ನಾವು 7:30 ಅಬೋ ಆಗಿದ್ರಿ. ಇನ್ನ ಜಲ್ದಿ ಹೆಂಗ್ ಬರ್ತೇವು ನೋಡೋಣ. ಸೊ ಫ್ರೆಂಡ್ಸ್, ಇವಾಗ ಚಿಂಚಣಿ ಟೋಲ್ ನಾಕಾಗ ಬಂದಿದ್ದೀವಿ. ಸೊ ಇಲ್ಲೇನೋ ಒಂದು ಸ್ಪೆಷಲ್ ಐತಿ. ಏನು ಸ್ಪೆಷಲ್ ಐತಿ ಹೇಳ್ರಿ? ಚಿಂಚಣಿ ಈಗ ದಾಸೋಹ ಕಾರ್ಯಕ್ರಮ ಚಾಲು ಐತಿ, ಪ್ರವಚನ ಡೈಲಿ ಅದ ನಡೆದೈತಿ ಈಗ. ಅದು ಇಲ್ಲೇ ಐತಿ ನಮ್ಮ ಎಲ್ಲರಿಗೂ ತೋರ್ಸಕ್ಕೆ. ರೋಡಿಗೆ ಅಂದ್ಕೊಂಡೆ ಐತದ. ಹೌದೇನ? ಸ್ವಾಮಿಗಳೆಲ್ಲ ಪ್ರವಚನ ಚಲೋ ಹೇಳಕದಾರತ್ತ. ಸೊ ಫ್ರೆಂಡ್ಸ್, ಟೋಲ್ ನಾಕ ದಾಟ್ಕೊಂಡ್ ಮುಂದೆ ಬಂದಿವಿ ಅಂತಾರ. ಇಲ್ಲಿ ಲೈಟಿಂಗ್ ಏನ್ ಕಾಣಕದವಲ್ಲ, ಇಲ್ಲ ದೊಡ್ಡ ಒಂದು ಸ್ಟೇಜ್ ಹಾಕಿದಾರ. ಡೈಲಿ ಕಾರ್ಯಕ್ರಮ. ಸೊ ನೀ ನೋಡ್ರಿ ವಿಜಯಪುರಕ್ಕೆ ಹೋದಂದ್ರ ನಾವೊಂದು ದಿವಸ ಇಲ್ಲಿ ಬಂದ ಅಗದಿ ಚೆನ್ನಾಗಿ ಎಲ್ಲ ನೋಡ್ಕೊಂಡು ಇವತ್ತೆಲ್ಲ ಬಿಟ್ಟು ಪ್ರವಚನ ಕೇಳೋ ನಡಿರ್ಲಿ. ಬೇಡ, ಇವತ್ತು ನಿಪ್ಪಾಣಿಗೆ ಹೋಗ್ಬೇಕಂತ ಫಿಕ್ಸ್ ಆಗಿದ್ದೀರಿ ನೀವು? ಫಿಕ್ಸ್ ಆಗಿಬಿಟ್ಟೇವಿ. ಸೊ ಇಲ್ಲೇ ಇರೋದು ಅದು ಪ್ರೋಗ್ರಾಮ್. ಕ್ರೌಡ್ ಅಂತೂ ಫುಲ್ ಇದೆ. ಸಾವಿರಾರು ಜನ ಭಕ್ತರು ಬರ್ತಾರೆ ದಿನ. ಮತ್ತೆ ಡೈಲಿ ಊಟ ನೈಟ್ ಎಲ್ಲರಿಗೂ. ಊಟಕ್ಕೆ ಇಲ್ಲಿ ಪೆಂಡಲ್ ಹಾಕಿದಾರ ನೋಡಿ ಸಿಗ್ತಲ್ಲ. ಬೈಕ್ಸ್ ಎಲ್ಲ ಎಷ್ಟು ಪಾರ್ಕ್ ಆಗಿದಾವ್ರಿ. ಭಾಳ ಜನ ಬರ್ತಾರ. ಭಾಳ ದೊಡ್ಡ ಪ್ರಮಾಣದಾಗ ಮಾಡಕದಾರು. ಎಲ್ಲ ಗಿಡ ಅಡ್ಡ ಬರತ್ತ. ಜನ ಫುಲ್ ಕೂತಿದಾರೆ. ಈಗ ಚಾಲು ಆಗೈತೆ. ಚಾಲು ಆಗೈತೆ ಚಿಂಚಣಿಲಿ ಜಾತ್ರೆ. ಪ್ರತಿ ವರ್ಷ ಇರ್ತೈತೆ ಹೆಂಗ್ರಿ? ಪ್ರತಿ ವರ್ಷ ಇರ್ತೈತಿ. ಖರೆ ಈ ಸಲ ಜೋರ್ದಾರ್ ಮಾಡದಾರ. ಸೊ ಫ್ರೆಂಡ್ಸ್, ಫೈನಲಿ ಕೃಷಿ ಮೇಳಕ್ಕೆ ಎಂಟ್ರಿ ಆಗಿದ್ದೀವಿ. ಇದು ಶುಗರ್ ಫ್ಯಾಕ್ಟ್ರಿ. ಸಿದ್ಧನಾಥ್ ಶುಗರ್ ಫ್ಯಾಕ್ಟ್ರಿ ಇಲ್ಲ ಇಲ್ಲೇ. ಇದು ಫ್ಯಾಕ್ಟ್ರಿ ಗ್ರೌಂಡ್ ಒಳಗೆಲ್ಲ ಆರ್ಗನೈಸ್ ಮಾಡಿದಾರ. ಅದನ್ನ ನೋಡ್ಬೋದು. ಲೈಟಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದಾರಂತ. ಹೌದು, ಈ ಕಡೆ ಎಲ್ಲ ಕೃಷಿ ಮೇಳ ಇದೆ. ನಿಪ್ಪಾಣಿಯಿಂದ ನಾವು ಕೊಲ್ಲಾಪುರ ಸರ್ವಿಸ್ ರೋಡ್ ಹಿಡ್ಕೊಂಡ್ ಬಂದ್ರ ನೇರವಾಗಿ ಇದೆಲ್ಲ ಕಾಣ್ತೈತೆ ನಮಗೆ. ಗಾಡಿ ಪಾರ್ಕಿಂಗ್ ಅದು ಎಲ್ಲಿ ವ್ಯವಸ್ಥೆ ಮಾಡಿದಾರೆ ಆಮೇಲೆ. ಭಾಳ ದೂರ ಇರ್ಬೇಕ್ರಿ ಪಾರ್ಕಿಂಗ್, ಏನ್ ಸಮೀಪ ಏನ್ ಇರೋದಿಲ್ಲ. ಸೊ ಎಲ್ಲೋ ಮೈಸೂರು ದಸರಾಕ್ ಬಂದಂಗ ಆಗ್ತೈತಲ್ಲ. ಹೌದ್ರಿ. ಲೈಟಿಂಗ್ ಅದು ಎಷ್ಟು ಚೆನ್ನಾಗಿ ಹಾಲ್ ಸಿದ್ಧನಾಥ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿಪ್ಪಾಣಿ. ಸೊ ನಮ್ಮ ಬೆಳಗಾವಿ ಡಿಸ್ಟಿಕ್ ಫೇಮಸ್ ಅಂದರೆ ಪಾರ್ಕಿಂಗ್ ಒಳಗೈತಂತೆ. ಶುಗರ್ ಫ್ಯಾಕ್ಟ್ರೀಸ್ಗೆ ಫೇಮಸ್ ರೀ ನಮಗೆ.
ಶುಗರ್ ಮಂದಿ ನಾವೆಲ್ಲ ಅಂದ್ರೆ ಶುಗರ್ ಅಂದ್ರೆ ಸಕ್ಕರೆ ಹಂಗಿರೋಂಥ ಸಿಹಿ ಮನಸ್ಸುಳ್ಳ ಮಂದಿ ನಾವೆಲ್ಲ. ಸೊ ಗೈಸ್ ಪಾರ್ಕಿಂಗ್ ನೋಡ್ಬೋದು, ತುಂಬ ವೆಹಿಕಲ್ಸ್ ಬಂದಿದ್ದಾವೆ. ಅದರಲ್ಲೂ ಇವತ್ತು ಸಂಡೇ ಸಿತ್ತಲ್ಲ, ನಮಗೆ ಭಾಳ ನಿಯರ್ ಸಿಕ್ಕೈತ್ರಿ ಪಾರ್ಕಿಂಗ್. ಸುಮ್ಮ ಅಲ್ಲಿ ಯಾರೋ ಒಬ್ರು ಕಾರ್ ತೆಗೆಯೋದಕ್ಕೆ ನಾವು ಹೋಗಿ ಹಚ್ಬಿಟ್ಟು ಅದಲ್ಲ. ಇಲ್ಲಾಗಿನ ಫುಲ್ ಲೇಟ್ ಆಗೋದು. ಮತ್ತು ಇವತ್ತೇ ಸಿತ್ತಲ್ಲ ಸಂಡೇ, ಸಿಕ್ಕಾಪಟ್ಟೆ ಕ್ರೌಡ್. ಇಲ್ಲೇ ಪಾರ್ಕಿಂಗ್ ಐತಿ ನಾವು ಒಳಗೆ. ಬರೋದು 8:30 ಬಂದೇವ್ರಿ ಈಗ. ಹಾಂ, ಇಷ್ಟು ಲೇಟ್ ಆದ್ರೂ ಇನ್ನೂ ಕ್ರೌಡ್ ಇಷ್ಟೈತಿ. ಸೊ ಒಳಗೆ ಹೆಂಗೈತಿ ನೋಡಕ್ಕೆ ನಾವು ತುಂಬ ಎಕ್ಸೈಟ್ಮೆಂಟ್. ಒಂದು ಗಾಡಿ ಒಳಗೆ 4 ಮಂದಿ ಹಿಡಿದ್ರು ಇಷ್ಟು ಗಾಡಿ 4 ಜನ ಅಂದ್ರೆ ಎಷ್ಟು ಜನ ಬಂದಿರ್ಬೇಕು. ಸೊ ನೋಡ್ಬೋದು ಸಿಕ್ಕಾಪಟ್ಟೆ ಕ್ರೌಡು. ಇನ್ನೂ ವೆಹಿಕಲ್ಸ್ ಬರ್ತಾ ಇವೆ. ನಾವು ಕೊಂಡ್ರಲ್ಲ ಚಾರ್ಜ್ ಇದ್ದಿರ್ಬೇಕ್ರಿ, ಪೇ ಮಾಡಿ ಕೊಡಾಕ್ ಬರ್ತೈತಿ. ಅದು ವಯಸ್ಸದವ್ರಿಗೆ ಹಾನ ಮತ್ತು ಅಂಗವಿಕಲರಿಗೆ ಯಾರಿಗೂ ನಡ್ಯೋಕ್ಕಾಗಲ್ಲ ಅವ ಅಂಥವ್ರಿಗೂ. ಈಗ ನೀ ಹೆಂಗೆ ನಡಿಬೇಕ? ಹಂಗಲ್ರಿ, ಹಾಂ ಫುಲ್ ದೊಡ್ಡದಿರ್ತಿದ್ಲ, ಹಾಂ ಅದಕ್ಕೆ ಅದ್ರೊಳಗೆ ಕೂಡೋದು ಕೊಂಡೋಂಗೆ ಆಸೆ ಹಾಕದೈತಿ. ಹಂಗಿಲ್ಲ, ಹಾಂ ಸುಸ್ತಾಯ್ತಂದ್ರೆ ಎಲ್ರಿ ನೋಡುವ ಹಾಂ ಅದ್ರೊಳಗೂ ತಿರ್ಗಾಡೋ. ಎಲ್ಲ ಕಾರ್ಯಕ್ರಮ ನಡೀತಾವು. ಹಾಂ, ಇದು ಎಂಟ್ರಿ ಗೇಟು, ಕೃಷಿ ಉತ್ಸವ ಎಂಟ್ರಿ ಗೇಟ್. ಇದು ಜನಸಾಗರ ಬರ್ತಾ ಇದೆ ಇನ್ನೂ ಹರಿದು. ಬನ್ನಿ ಒಳಗಡೆ ಹೋಗಿ ನೋಡೋಣ. ಕೃಷಿ ಅಂದ್ರೆ ರೈತರಿಗೆ ಸಿತ್ತಲ್ಲ ಎಲ್ಲ ಉಪಯೋಗ ಆಗುವಂಥವು ಎಲ್ಲ ಇದಾವೆ ಇಲ್ಲಿ. ವಿಠುಬ ಸ್ಟ್ಯಾಚ್ಯೂ ಇದೆ, ಬನ್ನಿ ನಮಸ್ಕಾರ ಮಾಡೋಣ. ನಂಗೆ ಒಂದೇ ಡೌಟು, ವಿಠುಬ ಒಂದೇ ಐತಿ, ರುಕ್ಮಿಣಿ ಯಾಕಿಲ್ಲ ಅಂತ ಹೇಳಿ. ಅದನ್ನ ಯಾರಿಗಾದ್ರೂ ಕೇಳಿ ಕ್ಲಿಯರ್ ಮಾಡ್ಕೊಂಡು. ಸೊ ಫ್ರೆಂಡ್ಸ್, ಈ ಕಡೆ ಎಲ್ಲ ನಮ್ಮ ರೈತರಿಗೆ ಬೇಕಾಗಿರ್ತಕ್ಕಂಥ ಟ್ರ್ಯಾಕ್ಟರ್ ಅದು ಎಲ್ಲ ಇದಾವ. ಅದಾದ್ಮೇಲೆ ಬಹುಶಃ ಕಟಾವು ಮಷೀನ್ ಅದು ಎಲ್ಲನೂ ಇದ್ದಿರ್ಬೇಕಲ್ರಿ. ಎಲ್ಲ ಕೃಷಿಗೆ ಏನು ಬೇಕು ರೈತರಿಗೆ ಎಲ್ಲ ನೋಡಿ. ಇದು ಕಬ್ಬು ಕಡಿಯೋ ಮಷೀನ. ಹಾಂ, ಕಬ್ಬನ್ನ ಕಡ್ದ ಮಷೀನ್ ಅದೆಲ್ಲ ಇದನ್ನ ಹಾಕೋದೈತಿ. ಸೊ ಇಲ್ಲಿ ಟ್ರ್ಯಾಕ್ಟರ್ ಸಹ ಜಾನ್ ಡಿಯರ್ ಕಂಪ್ನಿದ ಟ್ರ್ಯಾಕ್ಟರ್ ಸಹ ಅಲ್ಲಿದಾವ. ಕಬ್ಬು ಕಡಿಯೋ ಮಷೀನ್ ಅವೆಲ್ಲ. ಇಲ್ಲಿ ಕಾರ್. ಹೌದು, ಚಂದ ಮಾಡಿದಾರಲ್ಲ. ವಾವ್, ನೋಡ್ರಿ ಶೀತಲ್ ಟ್ರ್ಯಾಕ್ಟರಲ್ಲಿ ಕೂತು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾಳೆ. ಹೆಂಗೈತಿ ಟ್ರ್ಯಾಕ್ಟರ್? ಹಾಂ ಹಾಂ, ಇಬ್ರು ನಾಟಿ ಮಾಡೋದ ಕೃಷಿ. ಹಾಯ್, ಎಷ್ಟು ಸೈಲೆಂಟ್ ಅದಲ್ಲ ಸಿತ್ತಲಿವ. ಸುಲ್ತಾನ್ ಕೋನ ಒಂದು ಟನ್ ತೂಕದ 28 ತಿಂಗಳದ. ಒಂದು ಟನ್ ಐತದ. ಜಾಫ್ರಾಬಾದಿ ವಿಶೇಷ ಐತಲ್ಲ ಕೋನ. ಹೌದ್ರಿ, ನೋಡಿ ಇಲ್ಲಿ ह्यांच्या जवळ तिथनं जाऊ शकत नाही. असे दोन्ही काढते असे. ಎಷ್ಟು ಗಿಡ್ಡದ ನೋಡಿವ. ಈ ಜಾತಿ ನಮ್ಮ ಕಡೆ ಕಂಡು ಬರೋದಿಲ್ಲ. ಹಾಂ, ಪ್ರಾಣಿ ಪ್ರದರ್ಶನ ಐತೆ.
ಹಾಂ ಅದು ಹೆಂಗಿತ್ತು ನೋಡ್ರಿ ಅದು ಹ್ಞೂ ಅಲ್ಲ ಏನ ತಗೊಂಡಿಲ್ರಿ ಎಷ್ಟಕ್ಕಂದ್ರಿ ಅವ 100ಕ್ಕೆ 3 चपाती लाटून द्या नको पोळपट नको तवा नको गॅस नको लाटणं तर हा वस्तूचं नाव नाही का पाहिजे लाटली गेली हा त्याच्या कंपनीचा माणूस घरी येणार तुमच्या घरच्या पिठाची तुमच्या हाताने इथं बघितली अशी चपाती फुलली त्यानंतर आम्हाला बाकीचे पैसे द्यायचे 5500 MRP आज इथं बुकिंग केलं तुम्हाला 1500 डिस्काउंट आहे 4000ला घरपोच आवडला 500 द्यायचं नाव नंबर 2 बुकिंग करायचं बाकीचे पैसे घरी आले तुमच्या घरच्या पिठाची तुमच्या हाताने चपाती बनली त्यानंतर बाकीचे पैसे द्यायचे ऑइल नाही लावायचं काय ऑइल लावायचं लावा नाही लावलं तरी चालतं तुमच्या आवडीनुसार चवीनुसार चालू है सब्जी निकलेगा सभी आएगा सोए का 7 से एक लगाने का और ये चने का आटा आएगा बेसन घर पे बेसन का चावल का दाल का सूजी का मक्के का बाजरे का घर पे किसी भी आटे का बना गरम तेल पे गरम घी पे गरम कढ़ैया पे फ्राई करो अलग अलग डिजाइन का साँचा आपको मिलेंगे 15 दूसरा आइटम बनाना दूसरा साँचे को लगाइए दबाएंगे सादा आते घुमाते डिजाइन चेंज आटा चकली बनाइए दाल का वड़ी बनाते सांडगे मूंग दाल उड़द दाल घर पे सांडगे तैयार करेंगे ಎಲ್ಲ ತಿನ್ನೋದಾವಿನ ಐಟಮ್ಗಳ ಮುಗಿಸ್ಕೊಂಡು ಇವಾಗ ಬರ್ತಾ ಇದ್ದೀವಿ ನೋಡ್ಬೋದು ಅಲ್ಲಿತ್ತು ಸುಸ್ತಾಗೋಯ್ತು ಎಲ್ಲನೂ ಅಡ್ಡಾಡೋಷ್ಟೊತ್ತಿಗೆ ಹಂಗಿದ್ರೆ ಎಕ್ಸ್ಪೀರಿಯನ್ಸ್ ಸೂಪರ್ ಹಾಂ ಸೊ ಒಂದೇನಂದ್ರೆ ಇದು ನಾಳೆ ಮುಗಿದೈತೆ ಹಾಂ ಹೌದು ನಾವು ಆಟ್ರೋಗ ಬಂದು ನೋಡಿದ್ವಿ ಚಲೋ ಆತ ಹಾಂ
ನಾಳೆ ಲಾಸ್ಟ್ ಅಂತೆ. ಸೊ ನಾವಂತೂ ನೋಡಿದ್ವಿ, ಫುಲ್ ಮಸ್ತಾಗಿತ್ತು. ಅಡ್ಡಾಡಿ ಸಾಕಾಗಿ ಹೋಯ್ತು. ಸೊ ಎಲ್ಲ ರೈತರಿಗೆ ಬೇಕಾದಂಥ ಸಾಮಾನ, ಗೃಹ ಬಳಕೆ ಸಾಮಾನ, ಒಂದು ಏನು ತಿನ್ನಬಾರ್ದೆಲ್ಲ ಐಸ್ ಕ್ರೀಮ್ ಹಿಡ್ಕೊಂಡು ಎಲ್ಲ ಚೊಕ್ಕದವು ಎಲ್ಲ ಇತ್ತು. ಬಿರಿಯಾನಿ ಕೂಡ ಇತ್ತು ಊಟಕ್ಕೆ. ನಮ್ಮ ಮಮ್ಮಿ ಅದನ್ನೇ ಮಾಡಿದ್ದಾರೆ. ಇವಾಗ ಬರ್ರಿ ಮನೆಗೆ ಊಟಕ್ಕೆ ಅಂದಿದ್ದಕ್ಕೆ ನಾವೇನೂ ಅಲ್ಲಿ ತಿನ್ನಲಿಲ್ಲ. ಮತ್ತು ಎಂಟರ್ಟೈನ್ಮೆಂಟ್ಗಾಗಿ ದಿನ ಏನರ ಒಂದು ಇವೆಂಟ್ ಅದಾವು. ಇವತ್ತು ಲಾವಣಿ ಇದ್ದು. ಹೌದು. ನಾನು ಗೋಬಿ ಮಂಚೂರಿ ಮಾಡೋ ಮಸಾಲೆನ ತೊಗೊಂಡಿದ್ದೀನಿ. ಇವರಲ್ಲಿ ಟೇಸ್ಟ್ ಮಾಡಿದ್ದಕ್ಕೆ ಇಷ್ಟ ಆಯಿತು. ಹಾಗಾಗಿ ಮಾಡೋಣ ಅಂತ ಅಂದರು. ಸೊ ಅದನ್ನು ತೊಗೊಂಡಿದ್ದೀನಿ. ಒಂದ್ಸಲ ಮನೇಲಿ ಟ್ರೈ ಮಾಡಬೇಕು. ಚಲೋ ಬರ್ತಿರ್ಬೋದಲ್ರಿ. ಇವಾಗ ಹೋಗ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಇವಾಗ ವಾಪಸ್ ರಿಟರ್ನ್ ಚಿಕ್ಕೋಡಿಗೆ ಹೋಗ್ತಾ ಇದ್ದೀವಿ. ಟೈಮು 10:30 ಆಗಿದೆ ಇವಾಗ. 7:30ಗೆ ನಾವು ಮನೆ ಬಿಟ್ಟಿದ್ದೆವು. ಹಾಂ. ಸೊ ಟೋಟಲಿ ಹೆಂಗಂದ್ರೆ ಶೀತಲ ಕೃಷಿ ಮೇಳ ಜೊಲ್ಲೆ ವೈನಿ ಮತ್ತು ಅನಂತ ಜೊಲ್ಲೆ ಗ್ರೂಪ್ದವ್ರ ಮಸ್ತ್ ಆಯೋಜನೆ ಮಾಡಿದರು. ಸೊ ನಮ್ಮ ಚಾನಲ್ ಕಡೆಯಿಂದ ಅವ್ರಿಗೆ ಧನ್ಯವಾದಗಳು. ಎಸ್. ಮತ್ತು ಒಳ್ಳೇದಾಗಲಿ. ಇದೇ ಥರ ಹೊಸ ಪ್ರೋಗ್ರಾಮ್ಸ್ ಬರ್ತಾ ಇರಲಿ. ನಮ್ಮ ಏರಿಯಾ ಕೂಡ ಡೆವಲಪ್ ಆಗಬೇಕು. ನಮ್ಮ ಜನಕ್ಕೂ ಹೊಸದ್ರ ಬಗ್ಗೆ ಮಾಹಿತಿ ತಿಳಿಬೇಕು. ಅಂದ್ರೆ ಇಂಥ ಕಾರ್ಯಕ್ರಮಗಳು ಇದ್ದಾಗ ಎಲ್ಲರಿಗೂ ಮಾಹಿತಿ ಗೊತ್ತಾಗ್ತೈತ್ರಿ. ದೊಡ್ಡ ಇವೆಂಟ್ ಬಿಡೋದು. ಹೌದ್ರಿ. ಇಷ್ಟು ದೊಡ್ಡ ಇವೆಂಟ್ ಆಯೋಜನೆ ಮಾಡೋದ್ರೆ ಏನು ಸಣ್ಣ ವಿಷಯ ಅಲ್ಲ. ಹೌದ್ರಿ. ಸೊ ಅಗದಿ ಡಿಸಿಪ್ಲಿನ್ ಆಗಿ ಮುಂದೆ ಅವು ಊಟದ ಎಲ್ಲ ವ್ಯವಸ್ಥೆ ಐತಲ್ಲ, ಅಗದಿ ಡಸ್ಟ್ಬಿನ್ ಇಡೋದಾಗಿರ್ಬೋದು, ಪ್ರತಿಯೊಂದನ್ನ ಅಗದಿ ಕ್ಲೀನ್ ಆಗಿ ಮೇಂಟೈನ್ ಮಾಡಿದಾರು. ಅಂದ್ರೆ ಸ್ನಾಕ್ಸ್ ತಿನ್ನೋದ ಜಾಗ ಒಳಗೆ ಅಲ್ಲಿ ಸೆಕ್ಯೂರಿಟಿಗಳಾಗಿರ್ಬೋದು. ಸೊ ಎಕ್ದಮ್ ಸೂಪರ್ ಆಗಿ ಆಯೋಜನೆ ಮಾಡಿದಾರೆ. ವಂಡರ್ಫುಲ್. ಎಸ್. ಮುಂದಿನ ವರ್ಷ ಇತ್ತಂದ್ರೆ ಮತ್ತೆ ಬರೋಣ. ಸೊ ಫ್ರೆಂಡ್ಸ್, ಮನೆಗೆ ಬಂದ್ವಿ. ಟೈಮ್ ಇವಾಗ 11:30 ಆಗಿದೆ. ಸಾಕಾಗೋಯ್ತು. ಮಮ್ಮಿಗೆ ಊಟ ಬೇಡ ಅಂದರೂ ಕೇಳ್ತಿಲ್ಲ. ಇಲ್ಲ, ಊಟ ಮಾಡ್ಕೊಂಡೆ ಹೋಗ್ರಿ ಅಂತಿದ್ದಾಳೆ. ಹಾಗಾಗಿ ಇವಾಗ ನಾವಿಬ್ಬರು ಊಟ ಮಾಡ್ತಾಯಿದ್ದೀವಿ. ಅವರು ಊಟ ಮಾಡದೆ ಹಾಗೆ ಕೂತ್ಬಿಟ್ಟಿದ್ದಾರೆ. ಫೋನ್ ಮಾಡಿ ಮತ್ತೆ ಹೇಳಿದೆ, ನಮಗೆ ಬರೋಕ್ಕೆ ಲೇಟ್ ಆಗುತ್ತೆ, ನೀವು ಊಟ ಮಾಡಿ ಬಂದಮೇಲೆ ನಾವು ಮಾಡ್ತೀವಿ ಅಂತ ಹೇಳಿ. ಅದಕ್ಕೆ ಊಟ ಮಾಡ್ಕೊಂಡು ಇವಾಗ ಕೂತಿದ್ದಾರೆ ಅವರು. ಸೊ ನಾನು ಇವರು ಇವಾಗ ಊಟ ಮಾಡ್ತಾಯಿದ್ದೀವಿ. ಸೊ ಇವತ್ತಿನ ಮೆನ್ಯೂ ಏನಪ್ಪ ಅಂದರೆ ಚಿಕನ್ ಸುಕ್ಕ, ಸಾಂಬಾರ್, ಆಮೇಲೆ ಚಪಾತಿ, ಈ ಕಡೆ ರೈಸ್, ಈರುಳ್ಳಿ, ಲೆಮನ್ ಇಷ್ಟೈತಿ. ಅದು ಸಾಂಬಾರು ಟೇಸ್ಟ್ ಮಾಡಬೇಕು. ಹಾಂ, ಮಸ್ತ್ ಮೆಡಿಸಿನ್ ಗೊತ್ತಿದೆ ಅದ ನೆಗಡಿ ಕೆಮ್ಮಿಗೆ. ಸೊ ಫ್ರೆಂಡ್ಸ್, ಊಟ ಅಂತೂ ಸಖತ್ತಾಗಿದೆ. ಎಲ್ಲ ಊಟನೂ ಮಾಡಬೇಕು ಇವಾಗ. ಹಾಗಾಗಿ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ನಿಮಗೆ ಇವತ್ತಿನ ಈ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮೂರಲ್ಲೂ ಕೂಡ ಈ ಥರ ಕೃಷಿ ಮೇಳ ಮತ್ತು ಅದು ಇದು ಬೇರೆ ಫಂಕ್ಷನ್ಸ್ ಯಾವುದಾದ್ರೂ ಇದ್ದರೆ ಎಲ್ಲ ಫಂಕ್ಷನ್ಸ್ನ ಅಟೆಂಡ್ ಮಾಡಿ. ಒಂಥರ ಹೊಸ ನಾಲೆಜ್ ಬರುತ್ತೆ. ಸೊ ಮನೇಲಿ ಕೂಡೋದೇನು ಜಸ್ಟ್ ಒಂದು ಸ್ವಲ್ಪ ಹೋಗಿ ನೋಡ್ಕೊಂಡು ಬಂದರೆ ಅಷ್ಟರಲ್ಲೇ ಎಷ್ಟೋ ಹೊಸ ವಿಷಯಗಳನ್ನ ತಿಳ್ಕೊಂಡಿರ್ತೀವಿ. ಇಷ್ಟು ಹೇಳ್ತಾ ಇವತ್ತಿನ ಈ ಬ್ಲಾಗ್ನ ಏನು ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.